ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಅಲ್ಲ ಕಣೋ ಮಂಜ, ಪಪ್ಪು ಮನ ಇಂಪ್ರೆಸ್ ಮಾಡೋ ಬದಲು ಸಂಗೀತನ ಇಂಪ್ರೆಸ್ ಮಾಡಿದ್ರೆ ಸೆಲೆಕ್ಟ್ ಆದ್ರೂ ಆಗ್ಬೋದಿತ್ತೇನೋ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಏನು ಇಂಪ್ರೆಸ್ ಮಾಡಕ್ ಹೋಗಿಲ್ಲ ಅಂದಮೇಲೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಏನಕ್ಕೆ ಹೋಗಿದ್ಯಾ? ನಾನು ಈ ಬಿಗ್ ಬಾಸ್ಗೆ ಹೋಗೋದು ನನ್ನ ದೊಡ್ಡ ಕನಸು, ತುಂಬಾ ಆಸೆ. ಲೋ ಮಂಜ, ಇಷ್ಟು ದಿನ ಬಿಗ್ ಬಾಸ್ ದೊಡ್ಡ ಕನಸು ಅಂತ ಡೈಲಾಗ್ ಹೊಡಿತಿದ್ದೆ, ಇವಾಗ ನೋಡಿದ್ರೆ ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಹೇಳ್ತಿದೀಯ. ಏನೋ ನಿನ್ ಕತೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಸುಮಾರು ದಿನಗಳಿಂದ ಈ ಮಂಜ ಪಪ್ಪುಮ ಅಂತ ರೀಲ್ಸ್ ಮಾಡಿದ್ದ, ಆಮೇಲೆ ಇವ್ನ ಯಾರೋ ಫ್ರೆಂಡ್ ಅಂತ ವಿಡಿಯೋ ಮಾಡಿದ್ದ. ಇವಾಗ ಆ ಫ್ರೆಂಡ್ ಪಪ್ಪುಮನ ಬೇಬಿಮಾ ಅಂತ ಪ್ರಪೋಸ್ ಮಾಡವನೆ. ಏನೋ ನಿಮ್ಗಳ ಗೋಳು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಷ್ಟೆಲ್ಲ ಆದ್ಮೇಲೆ ಮುಕು ಮಂಜ ಸುಮ್ನೆ ಇದ್ರೆ ಹೆಂಗೇಲಿ ಅಂತ ಈ ತರ ಹೇಳ್ಬಿಡದ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಈ ಮಂಜಂಗೆ ದಾನ ಮಾಡಿದ್ಕು ಅವ್ರಾಗ ಅವ್ರೆ ಹೋಗಿದ್ಕು ವ್ಯತ್ಯಾಸನೇ ಗೊತ್ತಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಎಮುಕು ಮಂಜನ ಫ್ರೆಂಡ್ ಕ್ಯೂಟ್ ಫ್ರೆಂಡ್ಸ್ ಕ್ಲಿಯರಿಟಿ ವಿಡಿಯೋ ಅಂತ ಮಾಡೋನೆ ನೋಡಿ. ಕಾವ್ಯ ಅವರು ನನಗೆ ಬೇಬಿ ಮಾನು ಅಲ್ಲ, ಅಮ್ಕುಡುಮ್ಕು ಮಂಜು ಬ್ರೋಗೆ ಪಪ್ಪು ಮಾನು ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವು 3 ಜನನು ಬೆಸ್ಟ್ ಫ್ರೆಂಡ್ಸ್. ಅಯ್ಯೋ, ನಿಮ್ ಮುಖಕ್ಕೆ ಬೆಸ್ಟ್ ಫ್ರೆಂಡ್ ಆದ್ಮೇಲೆ ಫ್ರೆಂಡ್ ತರ ಇರಬೇಕು, ಅದನ್ನ ಬಿಟ್ಟು ಪಪ್ಪುಮಾ ಬೇಬಿಮಾ ಅಂತ ವಿಡಿಯೋ ಮಾಡಬಾರ್ದು. ನಾವು ಒಂದ್ ದಿವಸ ಕಂಟೆಂಟ್ ಮಾಡ್ಬೇಕು ಅಂತ ಬಂದಾಗ ನಾನು ಹೇಳ್ದೆ, ಬ್ರೋ ನೀವು ಕಾವ್ಯ ಫ್ರೆಂಡ್ಶಿಪ್ ಚೆನ್ನಾಗಿದೆ ನಿಮ್ದು, ಪಪ್ಪುಮಾ ಅಂತ ಯಾರನ್ನೋ ಯಾಕೆ ರಿವೀಲ್ ಮಾಡ್ತೀರಾ, ಕಾವ್ಯನೇ ರಿವೀಲ್ ಮಾಡಿ ಅಂತ ನಾನು ಹೇಳ್ದೆ. ಅದರಿಂದ ಅವರು ಪಪ್ಪುಮಾ ಅಂತ ಅವ್ರ ಮೇಲೆ ವಿಡಿಯೋ ಬಿಟ್ರು. ಆಯ್ತಾ, ಯಾವುದೇ ರೀತಿ ನಾನು ಅವರಿಬ್ರು ಲವರ್ಸ್ ಅಲ್ಲಪ್ಪ. ನಾನು ಅಮ್ಕುಡುಮ್ಕು ಮಂಜು ಬ್ರೋಗೆ ದೋಖಾನು ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಈ ನನ್ನ ಮಕ್ಕಳದು ಇದೇ ಆಗೋಯ್ತು. ಇಷ್ಟ ಬಂದಂಗೆ ವಿಡಿಯೋ ಮಾಡೋದು, ಜನಗಳು ಕಾಮೆಂಟ್ಲಿ ಬೆಂಡೆತ್ತಿದ ಮೇಲೆ ಕಂಟೆಂಟ್ ಅಂತ ಹೇಳೋದು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವರು ಕಂಟೆಂಟ್ ಅಂತ ಹೇಳ್ತಾವ್ರೆ, ಆದ್ರೆ ಒಬ್ಬ ಪಪ್ಪುಮಾ ಇನ್ನೊಬ್ಬ ಬೇಬಿಮಾ ಅಂತ ವಿಡಿಯೋ ಮಾಡೋದು ಯಾವ ಕಂಟೆಂಟ್ ಅಂತಾರೆ ಹೇಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.